ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 2025 ಮತ್ತು 26ನೇ ಸಾಲಿಗೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟು ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಸು ಅವೆಲ್ಲವುಗಳ ಒಂದು ಕಂಪ್ಲೀಟ್ ಸೊಲ್ಯೂಷನ್ಸನ್ನು ನಾನು ಕೊಟ್ಟಿದ್ದೇನೆ. ಹಾಗೆ ಎಲ್ಲ ಅಧ್ಯಾಯಗಳ ಒಂದು ನೋಟ್ಸನ್ನು ಕೂಡ ಕೊಟ್ಟಿದ್ದೇನೆ. ಹಾಗೆ ಈ ಒಂದು ವಿಡಿಯೋದಲ್ಲಿ 2 ಅಂಕಗಳಿಗೆ ಸಂಬಂಧಿಸಿದಂತಹ ಅಂದರೆ ನಿಮ್ಮ ಬ್ಲೂ ಪ್ರಿಂಟಿನಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರಲ್ಲ ಅದೇ ರೀತಿಯಾಗಿಯೇ ಬ್ಲೂ ಪ್ರಿಂಟನ್ನು ಒಂದು ಫಾಲೋ ಮಾಡಿಬಿಟ್ಟೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅಂದರೆ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ನೋಡೋದಾದರೆ ನಿಮಗೆ 2 ಅಂಕದ ಪ್ರಶ್ನೋತ್ತರಗಳು ಎಲ್ಲ ಅಧ್ಯಾಯದಲ್ಲೂ ಇರುತ್ತೆ. 4ನೇ ಒಂದು ಅಧ್ಯಾಯಕ್ಕೆ ಒಂದು ಬಿಟ್ಟು 4ನೇ ಅಧ್ಯಾಯ ಒಂದು ಬಿಟ್ಟು ಉಳಿದೆಲ್ಲ ಅಧ್ಯಾಯಗಳಲ್ಲಿಯೂ ಕೂಡ ಒಟ್ಟಾರೆ 7 ಅಧ್ಯಾಯಗಳಲ್ಲಿ ನಿಮಗೆ 2 ಅಂಕದ ಪ್ರಶ್ನೋತ್ತರಗಳು ಬರುತ್ತೆ. ಹಾಗಿದ್ರೆ 4ನೇ ಅಧ್ಯಾಯ ಒಂದು ಬಿಟ್ಟು ಉಳಿದ ಎಲ್ಲ ಅಧ್ಯಾಯದಲ್ಲಿಯೂ ಕೂಡ 2 ಅಂಕದ ಪ್ರಶ್ನೋತ್ತರಗಳು ಇರುತ್ತೆ. ಇಂದಿನ ಒಂದು ವಿಡಿಯೋದಲ್ಲಿ ನಾನು 1 ಅಂಕಗಳಿಗೆ ಸಂಬಂಧಿಸಿದಂತಹ ಒಂದು ಸಂಪೂರ್ಣವಾದಂತಹ 1 ಅಂಕಗಳಿಗೆ ಸಂಬಂಧಿಸಿದಂತಹ ಒಂದು ವಿಡಿಯೋವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ 2 ಅಂಕಗಳಿಗೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 2 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಧ್ಯಾಯ 1ಕ್ಕೆ ಸಂಬಂಧಿಸಿದಂತೆ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ನೋಡಿ, ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಹೆಣ್ಣು ಶಿಶುಗಳ ಹತ್ಯೆ ಮಾಡುವುದು, ಹಾಗೆ ಬಾಲ್ಯದಲ್ಲಿ ಹೆಣ್ಣು ಮಕ್ಕಳ ಪೋಷಣೆಯ ನಿರ್ಲಕ್ಷ್ಯ. ಇನ್ನು ಡಿಮಾರು ಎಂಬುದನ್ನು ಏನನ್ನು ಸೂಚಿಸುತ್ತದೆ ಅಂದರೆ ಅದು ಆಂಗ್ಲ ಭಾಷೆಯ ಡಿ ಎಂಬ ಅಕ್ಷರವು ಮಗಳು ಎಂಬ ಅರ್ಥ, ಇ ಎಂಬ ಅಕ್ಷರವು ನಾಶ ಮಾಡು ಅಥವಾ ಕೊಂದು ಹಾಕುವ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಇನ್ನು ಆರ್ಯನೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ ತೊಡಕು ಆದ 2 ಅಂಕಗಳಿಗೆ ತಿಳಿಸಿ ಅಂತ ಕೇಳಿದರೆ, ಒಂದನೇದಾಗಿ ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ, ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ, ನಂತರ ವಲಸೆ ಬಂದವರ ವಿಲೀನದ ಸಮಸ್ಯೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಬೆಂಜಮಿನ್ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವಿಕೆಯಾಗಿದೆ. ಇನ್ನು ಕೋಮುವಾದ ಅಂದರೆ ಒಂದು ಕೋಮು ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿರುವಂತಹ ದ್ವೇಷಪೂರಿತ ಭಾವನೆಗಳೇ ಕೋಮುವಾದ. ಇನ್ನು ಜನಸಂಖ್ಯಾ ಲಾಭಾಂಶ ಎಂದರೇನು ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ದೊರೆಯಬಹುದಾದಂತಹ ಅನುಕೂಲವನ್ನು ಜನಸಂಖ್ಯಾ ಲಾಭಾಂಶ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಇನ್ನು 2ನೇ ಅಧ್ಯಾಯ ಸಾಮಾಜಿಕ ಅಸಮಾನತೆ ಮತ್ತು ಹೊರಗುಳಿಯುವಿಕೆ ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡಿದ್ದೀನಿ. ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಒಕ್ಕಲಿಗರು ಮತ್ತು ಲಿಂಗಾಯತರು. ಇನ್ನು ಸಾಮಾಜಿಕ ಅಸಮಾನತೆಯ ಅರ್ಥವನ್ನು ತಿಳಿಸಿ ಅಂತ ಕೇಳಿದರೆ ಸಾಮಾಜಿಕ ಸಂಪನ್ಮೂಲಗಳ ಲಭ್ಯತೆಯ ಅಸಮಾನ ಅವಕಾಶಗಳನ್ನು ಸಾಮಾಜಿಕ ಅಸಮಾನತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಜಾತಿಯ ಒಂದು ವ್ಯಾಖ್ಯೆಯನ್ನು ತಿಳಿಸಿ ಅಂತ ಕೇಳಿದರೆ ಅರ್ಬರ್ಟ್ ರಿಸ್ಲೆ ಸಾಮಾನ್ಯ ಹೆಸರು ಪುರಾಣ, ಪುರುಷನೊಬ್ಬನ ಮೂಲವನ್ನು ವಂಶಾವಳಿಯ ಆಧಾರ ಒಂದೇ ವೃತ್ತಿಯನ್ನು ಕೈಗೊಳ್ಳುವಂತಹ ಏಕರೂಪಿ ಸಮುದಾಯವಾಗಿದೆ. ಇನ್ನು ಜಾತಿ ವ್ಯವಸ್ಥೆಯಲ್ಲಾದ 2 ಬದಲಾವಣೆಗಳನ್ನು ತಿಳಿಸಿ ಅಂತ ಕೇಳಿದರೆ ಆಹಾರ ನಿರ್ಬಂಧನೆಗಳಲ್ಲಿ ಬದಲಾವಣೆಗಳು, ಇನ್ನು ವಿವಾಹ ನಿರ್ಬಂಧನೆಗಳಲ್ಲಿನ ಬದಲಾವಣೆಗಳು. ಇನ್ನು ವೇದಗಳಲ್ಲಿ ಉಲ್ಲೇಖಿಸಿರುವಂತಹ ಯಾವುದಾದರೂ 2 ಬುಡಕಟ್ಟು ಪಂಗಡಗಳನ್ನು ತಿಳಿಸಿ ಅಂತ ಕೇಳಿದರೆ ಭರತ, ಕಿನ್ನರ ಮತ್ತು ನಿಷಾದ. ಇನ್ನು ಯಾವುದಾದರೂ 2 ಸಮಾಜ ಸುಧಾರಣಾ ಆಂದೋಲನವನ್ನು ತಿಳಿಸಿ ಅಂತ ಕೇಳಿದರೆ ಬ್ರಹ್ಮ ಸಮಾಜ ಮತ್ತು ಆರ್ಯ ಸಮಾಜ. ಇನ್ನು ಸಾಮಾಜಿಕ ಪ್ರತ್ಯೇಕತೆ ಅಥವಾ ಹೊರಗುಳಿಯುವಿಕೆ ಎಂದರೇನು ಅಂತ ಇದೆ, ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದನ್ನು ನಿರ್ಬಂಧಿಸುವಂತಹ ವಿಧಾನಗಳಿಗೆ ಸಾಮಾಜಿಕ ಹೊರಗುಳಿಯುವಿಕೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ ಸಾರ್ವಜನಿಕ ಕಾನೂನುಗಳನ್ನು ಜಾರಿಗೊಳಿಸುವುದು, ಆಂಗ್ಲ ಶಿಕ್ಷಣದ ಒಂದು ಪ್ರಭಾವ. ಪ್ರಬಲ ಜಾತಿಯ 2 ನಿರ್ಧಾರಕ ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ ಸಂಖ್ಯೆಯಲ್ಲಿ ಹೆಚ್ಚಳ, ಇನ್ನು ಉನ್ನತ ಸ್ಥಾನಮಾನ. ಪರಿಶಿಷ್ಟ ಜಾತಿಯವರ 2 ಸಮಸ್ಯೆಗಳನ್ನು ತಿಳಿಸಿ ಅಂತ ಕೇಳಿದರೆ ಸಾಮಾಜಿಕ ದೌರ್ಬಲ್ಯತೆ, ಸಾರ್ವಜನಿಕ ಸೌಲಭ್ಯಗಳ ಅನರ್ಹತೆಗಳು. ಇನ್ನು ಧಾರ್ಮಿಕ ನಿರ್ಬಂಧನೆಗಳು ಅಂದರೆ ಧಾರ್ಮಿಕ ಸ್ಥಾನಮಾನಗಳಲ್ಲಿ ಪ್ರವೇಶಾವಕಾಶದ ನಿರಾಕರಣೆ. ಇನ್ನು ಬುಡಕಟ್ಟು ಜನಾಂಗದ 3 ವಲಯಗಳನ್ನು ತಿಳಿಸಿ ಅಂತ ಕೇಳಿದರೆ ಉತ್ತರ ಹಾಗೂ ಈಶಾನ್ಯ ವಲಯಗಳು,
ಇನ್ನು ಕೇಂದ್ರ ವಲಯ, ದಕ್ಷಿಣ ವಲಯ. ಇನ್ನು ಭಾರತೀಯ ಬುಡಕಟ್ಟು ಪಂಗಡಗಳ ಯಾವುದಾದರೂ 2 ಸಮಸ್ಯೆಗಳನ್ನು ತಿಳಿಸಿ ಅಂತ ಕೇಳಿದರೆ ಭೌಗೋಳಿಕ ಪ್ರತ್ಯೇಕತೆ, ಸಾಂಸ್ಕೃತಿಕ ಸಮಸ್ಯೆಗಳು. ಇನ್ನು ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನವನ್ನು ತಿಳಿಸಿ ಅಂತ ಕೇಳಿದರೆ ಪ್ರತ್ಯೇಕತೆಯ ನೀತಿ, ಸ್ವಾಂಗೀಕರಣದ ನೀತಿ, ಐಕ್ಯತೆಯ ನೀತಿ. ಇನ್ನು ಹಿಂದುಳಿದಿರುವಿಕೆಯನ್ನು ನಿರ್ಧರಿಸುವ 2 ಮಾನದಂಡಗಳನ್ನು ತಿಳಿಸಿ ಅಂತ ಕೇಳಿದರೆ ಸಾಮಾಜಿಕ ಮಾನದಂಡ, ಆರ್ಥಿಕ ಮಾನದಂಡ ಮತ್ತು ಶೈಕ್ಷಣಿಕ ಮಾನದಂಡ. ಜಾತಿ ಪದ್ಧತಿಯ ಬದಲಾವಣೆಗೆ ಕಾರಣವಾದ 2 ಸಾಮಾಜಿಕ ಸುಧಾರಣಾ ಚಳವಳಿಗಳನ್ನು ತಿಳಿಸಿ ಅಂತ ಕೇಳಿದರೆ ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ. ಇನ್ನು ಪ್ರಬಲ ಜಾತಿಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಸಂಖ್ಯಾತ್ಮಕ ಪ್ರಾಬಲ್ಯ ಹೊಂದಿದಂತಹ ಆರ್ಥಿಕ ಮತ್ತು ರಾಜಕೀಯ ಅಂಧಕಾರ ಹೊಂದಿದೆ. ಸ್ಥಳೀಯ ಜಾತಿ ಏಣಿಯಲ್ಲಿ ಉನ್ನತ ಮಟ್ಟದ ಧಾರ್ಮಿಕ ಅಂತಸ್ತು ಹೊಂದಿದೆ. ಜಾತಿಯನ್ನು ಪ್ರಬಲ ಜಾತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಹಿಂದುಳಿದ ವರ್ಗ ಅಥವಾ ಜಾತಿಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಜಾತಿ, ಧರ್ಮ, ಜನಾಂಗ, ಭಾಷೆ, ವೃತ್ತಿ ಮುಂತಾದ ಅಂಶಗಳಲ್ಲಿ ಹಿಂದುಳಿದಿವೆ ಎಂದು ಗುರುತಿಸಬಹುದಾದ ಸಮೂಹವಾಗಿದ್ದು ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ ಇತ್ಯಾದಿಗಳಲ್ಲಿ ಹಿಂದುಳಿದಿರುವುದಕ್ಕೆ ಖಚಿತವಾದ ಲಕ್ಷಣಗಳನ್ನು ಹೊಂದಿರಬಹುದಾದಂತಹ ಸಮೂಹವನ್ನು ಹಿಂದುಳಿದ ವರ್ಗ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕರ್ನಾಟಕದ ಯಾವುದಾದರೂ 2 ಪರಿಶಿಷ್ಟ ಜಾತಿಯನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಲಂಬಾಣಿ ಮತ್ತು ಬೋವಿ. ಕರ್ನಾಟಕದ ಯಾವುದಾದರೂ 2 ಪರಿಶಿಷ್ಟ ಪಂಗಡಗಳನ್ನು ತಿಳಿಸಿ ಅಂತ ಕೇಳಿದರೆ ಸೋಲಿಗ, ಕಾಡು ಕುರುಬ, ಜೇನು ಕುರುಬ ಮತ್ತು ಕೆನರ. ಇನ್ನು ಭಾರತದ 2 ಹಿಂದುಳಿದ ವರ್ಗಗಳ ಆಯೋಗಗಳನ್ನು ತಿಳಿಸಿ ಅಂತ ಕೇಳಿದರೆ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ, ಬಿ.ಪಿ. ಮಂಡಲ್ ಆಯೋಗ. ಕರ್ನಾಟಕದ ಯಾವುದಾದರೂ 2 ಹಿಂದುಳಿದ ವರ್ಗಗಳ ಆಯೋಗಗಳನ್ನು ತಿಳಿಸಿ ಅಂತ ಕೇಳಿದರೆ ನಾಗನಗೌಡ ಆಯೋಗ, ಇನ್ನು ವೆಂಕಟಸ್ವಾಮಿ ಆಯೋಗ. ಇನ್ನು ಕೆನೆಪದರ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಕೆನೆಪದರ ಪರಿಕಲ್ಪನೆ 1971ರಲ್ಲಿ ಸಂತಾನಂ ಆಯೋಗದಲ್ಲಿ ತಿಳಿಸಲಾಯಿತು. ಈ ಆಯೋಗವು ಇತರೆ ಹಿಂದುಳಿದ ಕೆನೆಪದರ ವರ್ಗವನ್ನು ಮೀಸಲಾತಿಯಿಂದ ಹೊರಗಿಡಬೇಕೆಂದು ಸೂಚಿಸಿತು. ಇತರೆ ಹಿಂದುಳಿದ ಜಾತಿ, ವರ್ಗ, ಶ್ರೀಮಂತ ಮತ್ತು ಸುರಕ್ಷಿತ ವರ್ಗವನ್ನು ಸೂಚಿಸಲು ಬಳಸ್ತೇವೆ. ಇವರು ಸರ್ಕಾರದ ಮೀಸಲಾತಿ ಮತ್ತು ಇತರ ಸೌಲಭ್ಯ ಪಡೆಯಲು ಕೂಡ ಅರ್ಹರಿರುವುದಿಲ್ಲ. ಇನ್ನು ಇತರೆ ಹಿಂದುಳಿದ ವರ್ಗಗಳು ಎಂದರೇನು ಅಂತ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರದ ಇತರ ಕೆಳ ಮತ್ತು ಮಧ್ಯ ಶ್ರೇಣಿ ಜಾತಿಗಳನ್ನು ಇತರ ಹಿಂದುಳಿದ ವರ್ಗ ಅಂತ ಹೇಳ್ಬಿಟ್ಟು ಕರೀತಾರೆ. ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದ ಯಾವುದಾದರೂ 2 ಶಾಸನಗಳನ್ನು ತಿಳಿಸಿ ಅಂದರೆ ವಿಧವಾ ಪುನರ್ವಿವಾಹ ಕಾಯ್ದೆ 1856, ವಿಶೇಷ ವಿವಾಹ ಕಾಯ್ದೆ 1872. ಇನ್ನು 3ನೆಯ ಅಧ್ಯಾಯ ಒಳಗೊಳ್ಳುವಿಕೆಯ ತಂತ್ರಗಳು ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ನಿಶ್ಚಯಾತ್ಮಕ ಕ್ರಿಯೆ ಎಂದರೇನು ಅಂತ ಇದೆ. ಜಾತಿ, ಧರ್ಮ ಮತ್ತು ಲಿಂಗಗಳನ್ನು ಆಧರಿಸಿ ಉದ್ಯೋಗ, ಶಿಕ್ಷಣ ಮತ್ತು ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಹೊಂದಿರುವಂತಹ ಸಮೂಹಗಳಿಗೆ ಲಾಭದಾಯಕವಾದ ನೀತಿಗಳನ್ನು ರೂಪಿಸುವುದನ್ನು ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಸೂಕ್ಷ್ಮ ಹಣಕಾಸು ಎಂದರೇನು ಅಂತ ಇದೆ. ಬುಡಕಟ್ಟು, ಬಡ ಮತ್ತು ಕಡಿಮೆ ಆದಾಯವುಳ್ಳ ಕುಟುಂಬಗಳಿಗೆ ಉಳಿತಾಯ ಖಾತೆಗಳು, ಜೀವ ವಿಮಾ ನಿಧಿ ಮತ್ತು ಸಾಲ ಮುಂತಾದ ಆರ್ಥಿಕ ಸೇವೆಗಳನ್ನು ಒದಗಿಸುವುದು. ಇದರ ಮೂಲಕ ಆದಾಯವನ್ನು ಹೆಚ್ಚಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗುವುದನ್ನು ಸೂಕ್ಷ್ಮ ಹಣಕಾಸು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಸ್ತ್ರೀ ಶಕ್ತಿ ಎಂದರೇನು ಅಂತ ಇದೆ. ಸ್ತ್ರೀ ಶಕ್ತಿಯ ಕಾರ್ಯಕ್ರಮವನ್ನು 2001ನೇ ಸಾಲಿನಲ್ಲಿ ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣಗೊಳಿಸು. ಇನ್ನು 2 ಅಂಕಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಸ್ತ್ರೀ ಶಕ್ತಿಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರೆ ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು ಮತ್ತು ಸಾಮಾಜಿಕ ಬದಲಾವಣೆಗೆ ವಾತಾವರಣವನ್ನು ನಿರ್ಮಿಸುವುದು, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಾಲ ಸೌಲಭ್ಯವನ್ನು ನೀಡುವುದು, ಪರಿಶಿಷ್ಟರ ಉನ್ನತಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಲಾದಂತಹ 2 ವಿಶಿಷ್ಟ ಯೋಜನೆಗಳನ್ನು ತಿಳಿಸಿ ಅಂತ ಕೇಳಿದರೆ SCP ಅಂದರೆ ವಿಶೇಷ ಘಟಕ ಯೋಜನೆ, SCA ಅಂದರೆ ವಿಶೇಷ ಕೇಂದ್ರ ನೆರವು. ಇನ್ನು ಆದಿವಾಸಿಗಳ ಕಲ್ಯಾಣಕ್ಕಾಗಿ ಸರ್ಕಾರವು ಕೈಗೊಂಡಿರುವಂತಹ 2 ಕಾರ್ಯಕ್ರಮಗಳನ್ನು ತಿಳಿಸಿ ಅಂದರೆ ವಿಶಾಲ ಪ್ರದೇಶ ವಿವಿಧೋದ್ದೇಶ ಸಂಘಟನೆಗಳು, ಭಾರತೀಯ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ, ಹಾಗೆ ರಾಷ್ಟ್ರೀಯ ಮಹಿಳಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದರೆ ಮಹಿಳೆಯರ ದೌರ್ಜನ್ಯಗಳು ನಿಯಂತ್ರಿಸುವುದು, ಸಾಮಾಜಿಕ, ಆರ್ಥಿಕ ಮತ್ತು ಕಾನೂನು ಕ್ಷೇತ್ರಗಳಲ್ಲಿನ ಸಮಾನವಾದಂತಹ ಅವಕಾಶಗಳು.
ಅಧ್ಯಾಯ 5 ಭಾರತೀಯ ಗ್ರಾಮಗಳ ಬದಲಾವಣೆ, ಅಭಿವೃದ್ಧಿ ಮತ್ತು ನಗರೀಕರಣ ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇರುವಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಗ್ರಾಮೀಣ ಸಮುದಾಯ ಎಂದರೇನು ಅಂತ ಇದೆ. ಸುಮಾರು 5,000 ಅಥವಾ ಅದಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದು ಕೃಷಿ ಸಂಬಂಧಿ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುವಂತಹ ಶಾಶ್ವತವಾಗಿ ಒಂದು ಭೌಗೋಳಿಕ ಪ್ರದೇಶದಲ್ಲಿ ವಾಸವಾಗಿದ್ದು ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ನಿರತವಾಗಿರುವಂತಹ ಸಮೂಹವನ್ನೇ ಗ್ರಾಮ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಗ್ರಾಮೀಣ ಅಧ್ಯಯನದ 2 ಮಹತ್ವಗಳನ್ನು ತಿಳಿಸಿ ಅಂತ ಕೇಳಿದರೆ, ಸಾಮಾಜಿಕ ಸುಧಾರಣೆಗೆ ಸಹಾಯಕ, ವಿಶ್ಲೇಷಣಾತ್ಮಕ ಮಾದರಿಯ ಬೆಳವಣಿಗೆಗೆ ಸಹಾಯಕ. ಇನ್ನು ಭೂ ಸುಧಾರಣೆಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರೆ, ಮಧ್ಯವರ್ತಿಗಳ ನಿಷೇಧ, ಭೂ ಒಡೆತನದ ಹಕ್ಕು ನೀಡುವುದು. ಇನ್ನು ಕೃಷಿ ವಿಷಯಗಳನ್ನು ಅಭ್ಯಸಿಸಲು ಕರ್ನಾಟಕ ಸರ್ಕಾರ ರಚಿಸಿದ 2 ಸಮಿತಿಗಳನ್ನು ತಿಳಿಸಿ ಅಂತ ಕೇಳಿದರೆ, ದ್ವಾರಕನಾಥ ಸಮಿತಿ, ಜಿ.ಕೆ. ವೀರೇಶ ಸಮಿತಿ. ಇನ್ನು ರೈತರ ಆತ್ಮಹತ್ಯೆ ತಡೆಗೆ ಸರ್ಕಾರ ಕೈಗೊಂಡ 2 ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದರೆ, ಸಾಲ ಮನ್ನಾ ಮತ್ತು ವಿನಾಯಿತಿ, ಅತ್ಯಧಿಕ ಬಡ್ಡಿ ದರ ಕಾಯ್ದೆ 2004ರಲ್ಲಿ. ಇನ್ನು ಯಾವುದಾದರೂ 2 ಗ್ರಾಮೀಣಾಭಿವೃದ್ಧಿಯ ಕಾರ್ಯಕ್ರಮಗಳನ್ನು ತಿಳಿಸಿ ಅಂತ ಕೇಳಿದರೆ, ಸಾಮುದಾಯಿಕ ಅಭಿವೃದ್ಧಿಯ ಯೋಜನೆ CDP, ಇನ್ನು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ IRDP. ಇನ್ನು MGNRGAನ ಉದ್ದೇಶವನ್ನು ತಿಳಿಸಿ ಅಂತ ಕೇಳಿದರೆ, ಉತ್ಪಾದಕ ಆಸ್ತಿಗಳನ್ನು ಸೃಷ್ಟಿಸುವುದು, ಗ್ರಾಮೀಣ ನಗರ ವಲಸೆಯನ್ನು ತಡೆಗಟ್ಟುವುದು. ಇನ್ನು ಪಂಚಾಯತ್ ರಾಜ್ನ 3 ಹಂತಗಳನ್ನು ತಿಳಿಸಿ ಅಂತ ಕೇಳಿದರೆ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ. ಇನ್ನು ಹಸಿರು ಕ್ರಾಂತಿಯ 2 ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದರೆ, ಅತ್ಯಧಿಕ ಉತ್ಪಾದನೆ, ಇನ್ನು ಸ್ವಾವಲಂಬನೆಗೆ ಸಹಾಯಕ. 6ನೇ ಅಧ್ಯಾಯ ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆ ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಮಾರುಕಟ್ಟೆಯ 2 ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ವಸ್ತುಗಳನ್ನು ಕೊಳ್ಳುವ, ಮಾರುವ ಸ್ಥಳವೇ ಮಾರುಕಟ್ಟೆ. ಮಾರುಕಟ್ಟೆ ಎಂಬುದು ಕೇವಲ ಭೌತಿಕ ಪ್ರದೇಶವಾಗಿಲ್ಲ. ಭಾರತದ 2 ವ್ಯಾಪಾರಿ ಸಮುದಾಯಗಳನ್ನು ತಿಳಿಸಿ ಅಂತ ಕೇಳಿದರೆ, ಪಾರ್ಸಿಗಳು, ಸಿಂಧಿಗಳು, ಜೈನರು ಮತ್ತು ಮಾರ್ವಾಡಿಗಳು. ಭಾರತದ 2 ಅತ್ಯಂತ ಪ್ರಭಾವಿ ಕೈಗಾರಿಕೋದ್ಯಮಿಯ ಕುಟುಂಬಗಳು ಅಥವಾ ವ್ಯಾಪಾರ ಸಮುದಾಯ ಹೆಸರಿಸಿ ಅಂತ ಕೇಳಿದರೆ, ಮಾರ್ವಾಡಿಗಳಾದ ಬಿರ್ಲಾ, ಅಂಬಾನಿ, ಲಕ್ಷ್ಮಿ ಮಿತ್ತಲ್ ಕುಟುಂಬಗಳು ಮತ್ತು ಬನಿಯಾ ಸಮುದಾಯ. ಬಸ್ತಾರ ಆದಿವಾಸಿ ಮಾರುಕಟ್ಟೆ 2 ಸಾಮಾಜಿಕ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದರೆ, ಈ ಮಾರುಕಟ್ಟೆಯ ಭೌತಿಕ ವಿನ್ಯಾಸವು ಸಮೂಹದ ಸಾಮಾಜಿಕ ಏಣಿ ಶ್ರೇಣಿಯ ಸಂಕೇತವಾಗಿದೆ. ಜನರ ಸಾಮಾಜಿಕ ಸಂಬಂಧಗಳ ಗುಣಮಟ್ಟವು ಅವರು ಎಂತಹ ವಸ್ತುಗಳನ್ನು ಮಾರಾಟ ಮಾಡುತ್ತಾರೆ ಇಲ್ಲವೇ ಕೊಂಡುಕೊಳ್ಳುತ್ತಾರೆ ಎಂಬುದರ ಒಂದು ಮುಖಾಂತರ ತಿಳಿಯುವುದು. ಇನ್ನು ಪುಷ್ಕರ ವಾರ್ಷಿಕ ಜಾತ್ರೆಗೆ ಸಂಬಂಧಿಸಿದ 2 ವಿಶೇಷತೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಇದು ಪ್ರಪಂಚದ ಅತಿ ದೊಡ್ಡ ಒಂಟೆಗಳ ಜಾನುವಾರು ಜಾತ್ರೆ. ಇದು ಪ್ರವಾಸಿಗರ ಆಕರ್ಷಕ ಕೇಂದ್ರವಾಗಿದೆ. ಇನ್ನು ಅಗೋಚರ ಮಾರುಕಟ್ಟೆ ಎಂದರೇನು ಅಂತ ಇದೆ. ವರ್ಚುವಲ್ ಮಾರುಕಟ್ಟೆ, ಮಾರುಕಟ್ಟೆಯ ವಹಿವಾಟು ಆನ್ಲೈನ್ಗಳ ಮೂಲಕ ಮಾಹಿತಿ ಸಾಧನೆ ಮತ್ತು ಸಂವಹನ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಶೈಲಿಯನ್ನು ಅಗೋಚರ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಯಾವುದಾದರೂ 2 ಆನ್ಲೈನ್ ಶಾಪಿಂಗ್ ತಾಣಗಳನ್ನು ತಿಳಿಸಿ ಅಂತ ಕೇಳಿದರೆ, eBay-in, Flipkart.com ಹಾಗೆ Myntra.com. ಇನ್ನು ಸಾಮಾಜಿಕ ಸಂಪರ್ಕ ತಾಣ ಎಂದರೇನು ಅಂದರೆ, ಸಮಾನ ಆಸಕ್ತಿಗಳನ್ನು ಮತ್ತು ಬೇಕು ಬೇಡಗಳನ್ನು ಹೊಂದಿರುವವರೊಂದಿಗೆ ಹಾಗೂ ಸಮಾನ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರುವವರೊಂದಿಗೆ ಆನ್ಲೈನ್ ಮೂಲಕ ಸಾಮಾಜಿಕ ಸಂಬಂಧಗಳನ್ನು ಸ್ಥಾಪಿಸುವುದಕ್ಕೆ ಸಾಮಾಜಿಕ ಸಂಪರ್ಕ ತಾಣಗಳು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಮ್ಯಾಕ್ಡೊನಾಲ್ಡೀಕರಣ ಎಂದರೇನು ಅಂದರೆ, ಮ್ಯಾಕ್ಡೊನಾಲ್ಡ್ ಎಂಬ ಹೆಸರಿನ ಅಮೆರಿಕದ ಕಂಪನಿಯೊಂದು ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಎಂಬುದನ್ನು ಸ್ಥಾಪಿಸಿ ಆಹಾರೋದ್ಯಮದಲ್ಲಿ ಕ್ರಾಂತಿಯೊಂದನ್ನು ಸ್ಥಾಪಿಸಿತು. ಇಲ್ಲಿ ತಯಾರಿಸಲಾದ ವಸ್ತುಗಳೆಲ್ಲ ಜಗತ್ತಿನ ಮೂಲೆಗಳಿಗೆ ರಫ್ತಾಗುತ್ತಿದೆ. ಇದಕ್ಕೆ ಮ್ಯಾಕ್ಡೊನಾಲ್ಡ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಚಾರ್ಜರ್ ಹಿಟ್ಟರ್ ಬಳಸಿದ ಮ್ಯಾಕ್ಡೊನಾಲ್ಡ್ ಕಂಪನಿಯ ನಿಯಮಗಳನ್ನು ತಿಳಿಸಿ ಅಂತ ಕೇಳಿದರೆ, ದಕ್ಷತೆ, ಲೆಕ್ಕಾಚಾರ್ಹತೆ, ಏಕರೂಪತೆ. ಇನ್ನು ಸ್ವಯಂ ಚಾಲನೆಯ ಮೂಲಕ ನಿಯಂತ್ರಣ. ಇನ್ನು ಸಮೂಹ ಮಾಧ್ಯಮ ಎಂದರೇನು ಅಂತ ಕೇಳಿದರೆ, ಸೀಮಿತ ಸಮಯದಲ್ಲಿ ಹೆಚ್ಚು ಜನರಿಗೆ ಮಾಹಿತಿಯನ್ನು ತಲುಪಿಸುವ ಸಂವಹನ ವ್ಯವಸ್ಥೆಗೆ ಸಮೂಹ ಮಾಧ್ಯಮಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಸಮೂಹ ಮಾಧ್ಯಮಗಳ ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳಿದರೆ, ಮುದ್ರಣ ಮಾಧ್ಯಮ,
ವಿದ್ಯುನ್ಮಾನ ಮಾಧ್ಯಮ. ಇನ್ನು ಸಮೂಹ ಮಾಧ್ಯಮಗಳ 2 ಕಾರ್ಯಗಳನ್ನು ತಿಳಿಸಿ ಅಂತ ಇದೆ. ಮಾಹಿತಿಯನ್ನು ನೀಡುವುದು, ಮನೋರಂಜನೆ ನೀಡುವುದು, ನಿರಂತರತೆ ತರುವುದು. ಇನ್ನು ವರ್ತಮಾನ ಪತ್ರಿಕೆಗಳ ತಯಾರಿಕೆಯಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ಆದ ಯಾವುದಾದರೂ 2 ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದರೆ, ದೈನಂದಿನ ಕಾರ್ಯಗಳಲ್ಲಿ ಶೀಘ್ರ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಓದುಗರಿಗೆ ಹೊಸ ಆವೃತ್ತಿಯನ್ನು ನೀಡುವುದು, ಹೊಸ ವಾರ್ತೆ, ಜಿಲ್ಲಾ ಮಟ್ಟದ ಪ್ರತ್ಯೇಕ ಸುದ್ದಿಯನ್ನು ಪ್ರಕಟಿಸುವುದು. ಕನ್ನಡದ ಯಾವುದಾದರೂ ದಿನಪತ್ರಿಕೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಪ್ರಜಾವಾಣಿ, ವಿಜಯವಾಣಿ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ ಮುಂತಾದವು. ಕನ್ನಡದ ಯಾವುದಾದರೂ 2 ವಾರ್ತಾ ವಾಹಿನಿಗಳನ್ನು ಬರೆಯಿರಿ ಅಂತ ಕೇಳಿದರೆ, ಡಿ ಚಂದನ, ಉದಯ ವಾರ್ತೆಗಳು, ಸುವರ್ಣ ನ್ಯೂಸ್, TV9, ಪಬ್ಲಿಕ್ TV ಮುಂತಾದವುಗಳು. ಇನ್ನು ಯಾವುದಾದರೂ 2 FM ರೇಡಿಯೋ ವಾಹಿನಿಗಳನ್ನು ಹೆಸರಿಸಿ ಅಂತ ಕೇಳಿದರೆ, ರೇಡಿಯೋ ಮಿರ್ಚಿ, ರೇಡಿಯೋ ಸಿಟಿ. ಇನ್ನು ಕರ್ನಾಟಕದ 2 ರೇಡಿಯೋ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಬೆಂಗಳೂರು ಆಕಾಶವಾಣಿ, ಧಾರವಾಡ ಆಕಾಶವಾಣಿ, ಮೈಸೂರು ಆಕಾಶವಾಣಿ, ಗುಲ್ಬರ್ಗ ಆಕಾಶವಾಣಿ. ಇನ್ನು ಆಂಗ್ಲ ಭಾಷೆಯ ಯಾವುದಾದರೂ ದಿನಪತ್ರಿಕೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯಾ ಎಕ್ಸ್‌ಪ್ರೆಸ್. ಆಂಗ್ಲ ಭಾಷೆಯ 2 ವಾರ್ತಾ ವಾಹಿನಿಗಳನ್ನು ತಿಳಿಸಿ ಅಂತ ಕೇಳಿದರೆ, ಟೈಮ್ಸ್ ನೌ, NDTV, CNN, INN. ಮತ್ತು ಇನ್ನು ದೂರದರ್ಶನದ ಜನಪ್ರಿಯತೆಗೆ ಕಾರಣವಾದ 2 ಮಹಾಕಾವ್ಯಗಳ ಹೆಸರನ್ನು ತಿಳಿಸಿ ಅಂತ ಕೇಳಿದರೆ, ರಾಮಾಯಣ ಮತ್ತು ಮಹಾಭಾರತ. ಇನ್ನು ಅಂತರ್ಜಾಲದ 2 ಅನುಕೂಲತೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಗಣಕಯಂತ್ರದ ಮೂಲಕ ಜಾಗತಿಕ ಮಟ್ಟದಲ್ಲಿ ಸಂಪರ್ಕ ಬೆಸೆಯಲು ಸಹಾಯಕ, ಗಣಕಯಂತ್ರದ ಮೂಲಕ ಲಕ್ಷಾಂತರ ಖಾಸಗಿ, ಸಾರ್ವಜನಿಕ, ಶೈಕ್ಷಣಿಕ ವ್ಯವಹಾರ ಸಂಗತಿಯನ್ನು ತಿಳಿಯಲು ಸಹಾಯಕ. ಯಾವುದಾದರೂ 2 ಮುದ್ರಣ ಮಾಧ್ಯಮಗಳನ್ನು ತಿಳಿಸಿ ಅಂತ ಕೇಳಿದರೆ, ದಿನಪತ್ರಿಕೆಗಳು, ನಿಯತಕಾಲಿಕೆಗಳು. ಯಾವುದಾದರೂ 2 ವಿದ್ಯುನ್ಮಾನ ಮಾದರಿಗಳನ್ನು ತಿಳಿಸಿ ಅಂತ ಕೇಳಿದರೆ, ರೇಡಿಯೋ, ದೂರದರ್ಶನ, ಕಂಪ್ಯೂಟರು. ಇನ್ನು ರೂಪೋರ್ಟ್ ಮುರ್ಡೋಕ್ ಪತ್ರಿಕೋದ್ಯಮದಲ್ಲಿ ಯಾವ ವಿಷಯಗಳಿಗೆ ಹೆಚ್ಚಿನ ಮನ್ನಣೆಯನ್ನು ನೀಡಿದರು ಅಂದರೆ, ಲೈಂಗಿಕತೆ ಮತ್ತು ಅಪರಾಧ ಹಾಗೆ ಕ್ರೀಡೆ. ಇಷ್ಟು ನಿಮ್ಮ ಒಂದು 6ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ 2 ಅಂಕದ ಪ್ರಶ್ನೋತ್ತರಗಳು. ಇನ್ನು 7ನೇ ಅಧ್ಯಾಯ ಸಾಮಾಜಿಕ ಚಳುವಳಿಗಳು ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಮಲಪ್ರಭಾ ರೈತ ಹೋರಾಟಕ್ಕೆ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ, ಸ್ಥಿರ ಬೆಲೆಯ ಪ್ರಶ್ನೆ, ಹೆಚ್ಚಿನ ತೆರಿಗೆ, ದಲಿತ ಚಳುವಳಿಯ ಸ್ವಾತಂತ್ರ್ಯ ಪೂರ್ವದಲ್ಲಿ 3 ಹಂತಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಬಸವೇಶ್ವರ ಮತ್ತು ದಲಿತ ಚಳುವಳಿ, ಹಳೆ ಮೈಸೂರು ಭಾಗದ ದಲಿತ ಚಳುವಳಿ, ಮುಂಬೈ ಕರ್ನಾಟಕದಲ್ಲಿ ದಲಿತ ಚಳುವಳಿ. ಇನ್ನು ಸ್ವಾತಂತ್ರ್ಯ ಪೂರ್ವದ 2 ಮಹಿಳಾ ಸಂಘಟನೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಬ್ರಾಹ್ಮಣ ಮಹಿಳಾ ನಿಲಯ ಮದ್ರಾಸ್ನಲ್ಲಿದೆ, ಇನ್ನು ಮಹಿಳಾ ಸೇವಾ ಸಮಾಜ ಮೈಸೂರಿನಲ್ಲಿರುವುದು. ಇನ್ನು ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ, MSA ರಾವ್ ಪ್ರಕಾರ ಸಿದ್ಧಾಂತ ಮತ್ತು ಸಾಮೂಹಿಕ ಕ್ರೋಢೀಕರಣದ ಮೂಲಕ ಸಮಾಜದಲ್ಲಿ ಭಾಗಶಃ ಅಥವಾ ಪೂರ್ಣ ಪರಿವರ್ತನೆ ತರುವಂತಹ ಪ್ರಯತ್ನ ಎಂದಿದ್ದಾರೆ. ಇನ್ನು ಕ್ಯಾಥಲೀನ್ ಗೌ ಪ್ರಕಾರ ರೈತ ಚಳವಳಿಯ ಯಾವುದಾದರೂ 2 ವಿಧಗಳನ್ನು ತಿಳಿಸಿ ಅಂತ ಕೇಳಿದರೆ, ಸಮಾಜನಿಷ್ಠ ದರೋಡೆಗಳು, ಧಾರ್ಮಿಕ ಚಳವಳಿ. ಇನ್ನು ಸಾಮಾಜಿಕ ಸುಧಾರಣಾ ಚಳವಳಿಯ 2 ಪ್ರಕಾರಗಳನ್ನು ತಿಳಿಸಿ ಅಂತ ಇದೆ, ಮಹಿಳಾ ಚಳವಳಿ, ಹಿಂದುಳಿದ ವರ್ಗಗಳ ಚಳವಳಿ. ಇನ್ನು ಸಾಮಾಜಿಕ ಚಳವಳಿಯ 2 ಪ್ರಮುಖ ಮೂಲಾಂಶಗಳನ್ನು ಹೆಸರಿಸಿ ಅಂತ ಇದೆ, ಸಿದ್ಧಾಂತ, ನಾಯಕತ್ವ. ಕರ್ನಾಟಕದಲ್ಲಿ ನಡೆದ 2 ರೈತ ಚಳವಳಿಗಳನ್ನು ತಿಳಿಸಿ ಅಂತ ಇದೆ, ಕಾಗೋಡು ಸತ್ಯಾಗ್ರಹ, ಮಲಪ್ರಭಾ ಹೋರಾಟ. ಭಾರತದ ಯಾವುದಾದರೂ 2 ಮಹಿಳಾ ಸಂಘಟನೆಗಳು ಅಂದರೆ, ಬ್ರಾಹ್ಮಣ ಮಹಿಳಾ ನಿಲಯ, ಮಹಿಳಾ ಸೇವಾ ಸಮಾಜ, ಭಗಿನಿ ಸಮಾಜ. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಯಾವುದಾದರೂ 2 ವಿಷಯಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಗಣಿಗಾರಿಕೆ ವಿಷಯ, ಪರಿಸರ ವಿಷಯ, ಸಾಲ ವಸೂಲಿ ವಿಷಯ. ಇನ್ನು 8ನೇ ಅಧ್ಯಾಯ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಅನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ, ಡಾಕ್ಟರ್ MNS ಶ್ರೀನಿವಾಸ್ರವರ ಪ್ರಕಾರ ಕೆಳಸ್ತರದ ಹಿಂದೂ ಜಾತಿ ಅಥವಾ ಬುಡಕಟ್ಟು ಅಥವಾ ಇತರ ಸಮೂಹವು ತನ್ನ ಪದ್ಧತಿ, ಸಂಸ್ಕಾರ, ಭಾವನೆ ಮತ್ತು ಜೀವನ ವಿಧಾನಗಳನ್ನು ಉನ್ನತ ಜಾತಿಯ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಡಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯೇ ಸಂಸ್ಕೃತಾನುಕರಣ. ಇನ್ನು ಪಾಶ್ಚಿಮಾತ್ಯಕರಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ, ಡಾಕ್ಟರ್ MS ಶ್ರೀನಿವಾಸ್ರವರ ಪ್ರಕಾರ ಪಾಶ್ಚಾತ್ಯೀಕರಣವು ಸುಮಾರು 150 ವರ್ಷಗಳ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದಿಂದ ಭಾರತದಿಂದ ಸಾಮಾಜಿಕ ಸಂರಚನೆಯಲ್ಲಿ ಸಂಭವಿಸಿರುವಂತಹ ಪರಿವರ್ತನೆಗಳನ್ನು ಸೂಚಿಸುತ್ತದೆ ಮತ್ತು ಈ ಪರಿವರ್ತನೆಗಳು ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಮೌಲ್ಯಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಕಂಡುಬಂದಿದೆ. ಇನ್ನು ಆಧುನೀಕರಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ, ಡೇನಿಯಲ್
ಲರ್ನರ್ ಪ್ರಕಾರ ಆಧುನೀಕರಣವು ಸಾಮಾಜಿಕ ಪರಿವರ್ತನೆ ಪ್ರಕ್ರಿಯೆಯಾಗಿದ್ದು, ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸ್ವೀಕರಿಸುವಂತಹ ಒಂದು ಪ್ರವೃತ್ತಿಯಾಗಿದೆ. ಇನ್ನು ಜಾಗತೀಕರಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ, ಜಾಗತೀಕರಣವು ಆರ್ಥಿಕ ವ್ಯವಹಾರ ವಹಿವಾಟಿನ ಮೂಲಕ ಜಗತ್ತಿನ ಸಮಾಜಗಳ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಇನ್ನಿತರ ಅಂಶಗಳನ್ನು ಒಂದುಗೂಡಿಸುವಂತಹ ಒಂದು ಪ್ರಕ್ರಿಯೆಯಾಗಿದ್ದು, ಜಗತ್ತಿನ ಸಮಾಜಗಳ ಪರಸ್ಪರ ಅವಲಂಬನೆಯನ್ನು ಸೂಚಿಸುತ್ತದೆ. ಇನ್ನು ಪಾಶ್ಚಿಮಾತ್ಯೀಕರಣದ ಯಾವುದಾದರೂ 2 ಕ್ಷೇತ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಅದು ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು, ಮೌಲ್ಯಗಳು. ಆಧುನೀಕರಣಕ್ಕೆ ಕಾರಣವಾದ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ, ಅದು ಶಿಕ್ಷಣ, ಸಂವಹನ ಮತ್ತು ರಾಷ್ಟ್ರೀಯತೆಯ ಆಧಾರದ ಒಂದು ಆದರ್ಶಗಳು. ಜಾಗತೀಕರಣಕ್ಕೆ ಸಹಾಯಕವಾದ 2 ಅಂಶಗಳು ಅಂದರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಪ್ರಗತಿ, ಮಾಹಿತಿಗಳ ನಿರಂತರ ಹರಿವು, ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ವಿದ್ಯುನ್ಮಾನ ಆರ್ಥಿಕತೆ. ಇನ್ನು ಯಾವುದಾದರೂ 2 ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಪೆಪ್ಸಿ, ಕೋಕೋ-ಕೋಲಾ, ಕೋಲ್ಗೇಟ್. ಇನ್ನು ಜಾಗತಿಕ ದೃಷ್ಟಿಕೋನದ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ, ಜಾಗತಿಕ ಸಮುದಾಯ, ಜಾಗತಿಕ ಅನನ್ಯತೆ, ಆಂತರಿಕ ಮತ್ತು ಬಾಹ್ಯ ಮೂಲದ ಪರಿವರ್ತನೆಗಳನ್ನು ತಿಳಿಸಿ ಅಂತ ಇದೆ. ಆಂತರಿಕ ಮೂಲಕ ಸಂಸ್ಕೃತಾನುಕರಣ, ಬಾಹ್ಯ ಮೂಲ ಪಾಶ್ಚಾತ್ಯೀಕರಣ. ಇನ್ನು ಆಧುನೀಕರಣ, ಜಾಗತೀಕರಣ. ಯಾವುದಾದರೂ 2 ಅಂತಾರಾಷ್ಟ್ರೀಯ ಸರ್ಕಾರಿ ಸಂಘಟನೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಅದು ಅಂತಾರಾಷ್ಟ್ರೀಯ ತಂತಿ ಸಂಘ, ಯುರೋಪಿನ ಒಕ್ಕೂಟ, ಸಾರ್ಕ್ ಮತ್ತು ಬ್ರಿಕ್ಸ್. ಇನ್ನು ಯಾವುದಾದರೂ 2 ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಘಟನೆಗಳನ್ನು ಹೆಸರಿಸಿ ಅಂತ ಕೇಳಿದರೆ, ರೆಡ್ ಕ್ರಾಸ್, ಗ್ರೀನ್ ಪೀಸ್ ಮತ್ತು ಆಮ್ನಿಸ್ಟಿ. ಇಷ್ಟು ನಿಮ್ಮ ಒಂದು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 2 ಅಂಕದ ಪ್ರಶ್ನೋತ್ತರಗಳಾಗಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ 5 ಅಂಕಗಳ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪರೀಕ್ಷೆಯ ನಂತರ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯನ್ನು ನನ್ನ ಒಂದು ಪೋಸ್ಟ್ ಅನ್ನುವಂತಹ ಒಂದು ಆಪ್ಷನಲ್ಲಿ ಪ್ಲೇ ಲಿಸ್ಟ್ ಇರುತ್ತಲ್ಲ, ಅಲ್ಲೇ ಒಂದು ಪೋಸ್ಟ್ ಅನ್ನುವಂಥದ್ದು ಅಂದರೆ ವೀಡಿಯೋಸು, ಶಾರ್ಟ್ಸು ಅಂತ ಬರುತ್ತಲ್ಲ, ಅಲ್ಲೇ ಸೇಮ್ ಪೋಸ್ಟ್ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದರೆ ನನ್ನ ಒಂದು ಮೇಲ್ ID ಇರುತ್ತೆ. ಆ ಮೇಲ್ IDಗೆ ನಿಮ್ಮ ಒಂದು ಮುಗ್ದಿರುವಂತಹ ಒಂದು ಸಮಾಜಶಾಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ಒಂದು ನಮಗೆ ಕಳಿಸಿದರೆ ಅದರ ಒಂದು ಉತ್ತರವನ್ನು ಕೂಡ ಪಡಿಬಹುದು ಅನ್ನುವಂತಹ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.